ಒಂದರಿಗೆ ತಿರಸ್ಕಾರ. ಬಂದು ನಮಿಸ್ತಾ ಇದ್ದೀಯ. ಆದರೆ ನಿನ್ನ ವಂದನೆಯನ್ನು ಸ್ವೀಕರಿಸುವಂತಹ ಉದ್ದೇಶದಿಂದ ಇಲ್ಲಿಯವರೆಗಾಗಿ, ಇಲ್ಲ ನಿನ್ನನ್ನು ಉಪಚಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ಇಲ್ಲಿಯವರೆಗಾಗಿ ಬಂದದ್ದಲ್ಲ. ಅಲ್ಲ, ಅದನ್ನ ಪಡಿಬೇಕು ಅಂತ ಯಾರು ಬರುವುದಿಲ್ಲ. ಆದ್ರೆ ಬಂದಾಗ ಕೊಡಬೇಕಾದದ್ದು ನಮ್ಮ ಧರ್ಮ. ಆದರೂ ಅದನ್ನು ಪಡೆಯುವ ಸ್ಥಿತಿಯಲ್ಲಿ ಈಗಿಲ್ಲ. ಯಾಕೆ? ನೀನು ಮಾಡಿರುವಂತಹ ಕಾರ್ಯವೇ ಹಾಗಾಗಿದೆ. ಏನಾಗಿದೆ? ಅಂತ ಕಾರ್ಯ ಹೌದು, ನಮ್ಮಿಂದ ನಡೆದು. ಹೌದು, ಏನಾಗಿದೆ? ಈ ರೀತಿಯಾಗಿ ಕ್ರುದ್ಧನಾಗಿ ನೀನು ಮಾತನಾಡೋದು ಏನೋ ಅಂತ ಅಚಾತುರ್ಯ ನಮ್ಮಿಂದ ಘಟಿಸಿದೆ ಅಂತ ಏನಾಗಿದೆ? ಖಂಡಿತವಾಗಿಯೂ ಆಗಿದೆ. ಏನಾಗಿದೆ? ಏನು? ಮೊನ್ನೆ ನಿನಗೊಬ್ಬ ಮಗ ಹುಟ್ಟಿದನಂತೆ. ಭಸ್ಮಾಸುರ ಎನ್ನುವುದಾಗಿ ಹೆಸರಿಟ್ಟೆಯಂತೆ. ವಿಭಿನ್ನವಾಗಿ ಹುಟ್ಟಿದ್ದಾನೆ. ಹೌದು, ಹಾಗೆ ಹುಟ್ಟಿದಂತಹ ಅವನಿಗೆ ವರವನ್ನು ಕರುಣಿಸಿದೆಯಂತೆ. ನೀನು ವಿಶ್ವ ಸಿಗಲಿಲ್ಲ ಅಂತ ಬಂದ. ಹಾಗಾಗಿ ಒಂದು ವರವನ್ನು ಕೊಟ್ಟಿದ್ದೇನೆ. ಕೊಟ್ಟಂತಹ ವರ ಯಾವುದು? ಅನಲ ಹಸ್ತ. ಹಾಗೆ ನೀನು ಕೊಟ್ಟಿರುವಂತಹ ವರ ಅಷ್ಟೇ ಅಲ್ಲ, ಒಂದು ಮಾತನ್ನು ಹೇಳಿದೆ ಅಂತೆ. ಗೋಬ್ರಾಹ್ಮಣ ಸ್ತ್ರೀಯರ ಮೇಲೆ ಕೈಯನ್ನು ಮಾಡುವುದಕ್ಕೆ ಮುಂದಾಗಬೇಡ ಮಗನೇ ಎನ್ನುವುದಾಗಿ ಹೇಳಿದೆ. ಕೊಟ್ಟಿದ್ದೆ. ಆದರೆ ಆತ ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಅದನ್ನು ತೆಗೆದುಕೊಂಡಂತಹ ಆತ ಮಾಡಿದ್ದೇನು? ಹೋದಂತಹ ಅವನು ನೇರವಾಗಿ ಹೋಗಿ ಭೂಲೋಕದಲ್ಲಿ ನೀನು ಯಾವುದನ್ನು ಮಾಡಬೇಡ ಎನ್ನುವುದಾಗಿ ಹೇಳಿದ್ದೀಯೋ ಅದೇ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾನೆ. ಗೋಬ್ರಾಹ್ಮಣ ಸ್ತ್ರೀಯರನ್ನು ಹಿಂಸಿಸುತ್ತಾ ಮುಂದುವರಿದಿದ್ದಾನೆ. ಅಷ್ಟಕ್ಕೆ ಕತೆ ಮುಗಿಯುತ್ತದೆ ಅಂತ ತಿಳಿದೀಯ ನೀನು? ಯಾಕೆ ಇದೇ ರೀತಿಯಾಗಿ ಮುಂದುವರಿದ ಆತ ಅಂತಾದ್ರೆ ನೇರವಾಗಿ ಈಗ ದೇವಲೋಕಕ್ಕೆ ದಾಳಿಯೊಂದಿಟ್ಟಿದ್ದಾನೆ. ಹಾಗೆ ಮುಂದೆ ಸತ್ಯಲೋಕಕ್ಕೂ ಬಂದಿದ್ದಾನೆ. ಅದೇ ರೀತಿಯಾಗಿ ವೈಕುಂಠಕ್ಕೂ ಬರ್ತಾನೆ. ಅಲ್ಲ, ನನ್ನ ಮಗ ಎಲ್ಲಿಗೂ ಹೋದಾನು. ಬಂದಂತಹ ಆತನಿಂದ ನಾನು ಉಳಿದೆ ಎಂದುಕೋ, ಆತ ಇಲ್ಲಿಗೆ ಬಂದ ಎಂದುಕೋ. ಬರಬಹುದು. ಬಂದ ಅಂತಾದ್ರೆ ನೀನೇನ್ ಮಾಡ್ತೀಯ? ಬಂದ್ರೆ ಮಗನನ್ನ ಸ್ವಾಗತಿಸ್ತೇನೆ. ಆದ್ರೆ ಸ್ವಾಗತಿಸ್ತೀಯ, ಆತ ಹಾಗೆ ಬಿಡುವುದಿಲ್ವಲ್ಲ. ನಾಳೆ ನಮ್ಮನ್ನು ಬಿಡನು, ನಮ್ಮ ಮೇಲೂ ಕೈ ಮಾಡುವ. ಅಂದ್ರೆ ನಮ್ಮಲ್ಲವರ ತಲೆ ಮೇಲೆ ಕೈ ಇಟ್ಟು ನಮ್ಮನ್ನ ಪಶುವಾಗಿಸುವುದಕ್ಕೆ ಪ್ರಯತ್ನಿಸ್ತಾನೆ. ಈ ರೀತಿಯಾಗಿ ಮುಂದುವರಿದ ಬರೀ ಹುರಿಯ ನೇತ್ರವಂತಿರ ನಿಂದಿರಲ್ಲ. ವರವನ್ನ ಕೊಡುವಾಗಲೇ ಎಚ್ಚರಿಸಿದ್ದೇನೆ. ಯಾವ ಕಾರಣಕ್ಕೂ ಇದನ್ನ ಸದ್ವಿನಿಯೋಗ ಪಡಿಸಿಕೊಳ್ಳಬೇಕು. ದುರುಪಯೋಗ ಪಡಿಸಿಕೊಂಡೆ ಅಂತ ಆದ್ರೆ ಜಾಗ್ರತೆ, ಎಚ್ಚರಿಕೆ ಕೊಟ್ಟಿದ್ದೇನೆ. ಹಾಗಿದ್ದರೂ ಹೀಗೆ ಮುಂದುವರಿದನು ನೋಡೋಣ, ಬರಲಿ ಅವ ನಿಮ್ಮ ಸಮ್ಮುಖದಲ್ಲಿ ನೋಡೋಣ, ಬರಲಿ. ಕರದ ಭಸ್ಮವಹರನಿ ಗರ್ಪಿಸಿ ಕಿಟಕಿಟರುತ್ತ ಹರದ ಕಿಟಕಿಟರುತ್ತ ಹರದ ಹೊರಗಿಂದ ಸುಡರಿಂದ ಮೋರೇನು, ಹೊರಗಿಂದ ಸುಡರಿಂದ ಮೋರೇನು. ತನ್ನ ಮುದುಕಾಗಿ ನೀಡಿದ ವರವನ್ನು ಬಿಡದೆ ಮೂರು ಲೋಕವೋ. ಏನಾಗಿದೆ ನಮ್ಮ ಅಪ್ಪನಿಗೆ?
ಯಾವಾಗಲೂ ನಾನು ಬಂದಾಗ ಮಗನೇ ಭಸ್ಮಾಸುರ ಅಂತ ಪ್ರೀತಿಯಿಂದ ಕರೆಯುವ ನಮ್ಮ ಅಪ್ಪ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದಾನೆ, ಹಾರಾಡುತ್ತಿದ್ದಾನೆ, ಕೂಗಾಡ್ತಾ ಇದ್ದಾನೆ. ಯಾಕೆ ತಿಳಿಯದೆ ನಾನು ಬೆದರುವ ಭಟನಲ್ಲ, ಬೆದರುವ 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 ಭಟನಲ್ಲ, ಬೆದರುವ 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 ಭಟನಲ್ಲ, ಭಟನಲ್ಲ. ನಾಳೆ ಈ ಮೂವರ ಶೋಧಿಸಿ ದಹಿಸುವೆನು, ನಾಳೆ ಈ ಮೂವರ ಶೋಧಿಸಿ ದಹಿಸುವೆನು, ಶೋಧಿಸಿ ದಹಿಸುವೆನು, ಶೋಧಿಸಿ ದಹಿಸುವೆನು. ಬೆದರುವ ಬಡನಲ್ಲ, ನಾಳೆ ಈ ಮೂವರ ಶೋಧಿಸಿ ದಹಿಸುವೆನು. ಅದನ್ನವ ತಿಳಿದೆ ನಾನು. ಯಾಕೆ ನಿಮ್ಮ ಹಾರಾಟ, ಯಾಕೆ ನಿಮ್ಮ ಕೂಗಾಟ, ಈ ಚೀರಾಟ? ನಮ್ಮ ಅಪ್ಪ ಮೈಪೂರ್ಣ ಬಂಗಾರ, ಕಿವಿ ಹಿತ್ತಾಳೆ. ಅದಲ್ಲದೆ ಇದ್ರೆ ಇಷ್ಟು ದಿವಸ ನನ್ನನ್ನು ಕಂಡಾಗ ಪ್ರೀತಿಯಿಂದ ಕರೆಯುವವರು, ಅಪ್ಪುಗೆಯನ್ನು ಸಲ್ಲಿಸುವವರು ಅಲ್ಲ, ನಮ್ಮ ಕ್ಷೇಮ ಸಮಾಚಾರವನ್ನು ಕೇಳುವವರು. ಇವತ್ತು ಹಾಗಲ್ಲ, ಸುಡು ನಿನ್ನ ಮೋರೆಯನ್ನು ಅಂತ ಹೇಳ್ತೀರಲ್ಲ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ನೀವು ನೀವಾಗಿ ಹಾರಾಡಿದ್ದಲ್ಲ. ಓ ಈ ಮೂವರು, ಒಬ್ಬ ಈ ಓಡ್ಗಣ್ಣ ದೇವೇಂದ್ರ, ಅವ, ಆಮೇಲೆ ನಮ್ಮ ಹಣ್ಣುಗಟ್ಟದವರು ಬ್ರಹ್ಮದೇವ, ಆಮೇಲೆ ಓ ಈ ಕರಿಯಣ್ಣ. ಈ ಮೂವರು ಒಟ್ಟಾಗಿ ಬಂದರು. ನನ್ನ ವಿಷಯದಲ್ಲಿ ವಿಧ ವಿಧವಾಗಿ ನಿನ್ನ ಕಿವಿಯನ್ನ ಊದಿದ್ರು, ನಡೆದದ್ದನ್ನೇ ಹೇಳಿದ್ದಾರೆ. ಚಾಡಿಯ ಮಾತನ್ನ ಕೇಳಿ ನನ್ನ ಮೇಲೆ ಸಿಟ್ಟು ಮಾಡ್ತಾ ಇದ್ದೀಯಾ? ಹೌದು. ಇವತ್ತು ಒಂದು ದಿವಸ ಕಳೆಯಲಿ, ನಾಳೆ ಒಂದು ಒದಗಿ ಬರಲಿ. ಈ ಮೂವರು ಎಲ್ಲಿಯೇ ಅಡಗಿದ್ರು ಅವರ ನಾಶ ದಹಿಸುತ್ತೇನೆ. ಅವರು ಮೂವರ ಕತೆ ಮುಗಿದ ಮೇಲೆ ನಿನ್ನ ತಲೆ ಮೇಲೆ ಕೈ ಇಟ್ಟು ನರಲೋಕದಲ್ಲಿ ಇರಬಹುದಾದಂಥ ಬ್ರಾಹ್ಮಣ ಸ್ತ್ರೀಯರನ್ನೆಲ್ಲ ಗ್ರಹಿಸಿ ಬಂದವ ನೀನು ಎನ್ನುವ ವಿಚಾರವನ್ನು ನಾವು ಕೇಳಿ ತಿಳಿದಿದ್ದೇವೆ. ನಿನ್ನಲ್ಲಿ ವರವನ್ನು ಕೊಡುವ ಪೂರ್ವದಲ್ಲಿ ಆ ಸೂಚನೆಯನ್ನು ಕೊಟ್ಟವ ನಾನು.
ಎಂಬುದಾಗಿ. ಹಾಗಿದ್ದರೂ ನನ್ನ ಸೂಚನೆಯನ್ನು ಧಿಕ್ಕರಿಸಿ ಉದ್ಧಟನಾಗಿ ವ್ಯವಹರಿಸಿದಂತ ದೊಡ್ಡ ಮರುಳ ಹುಚ್ಚ ನೀನು. ಯಾರು ನೀನೆ. ಮರುಳನ ನೀನು ಮರುಳ 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 ನೀನು ಮರುಳ ಮರುಳ ಮರುಳವ ನೀನು ನಾನದ ವಾಕ್ಯ ಭರಿಸುತ್ತ ಮಾಡದಿಯನು ನಾನದ ವಾಕ್ಯ ಧರಿಸುತ್ತ ಮಾಡದಿಯನು ಧರಿಸುತ್ತ ಮಾಡದಿಯನು ನಾರದ ವಾಕ್ಯ ಧರಿಸುತ್ತ ಮಾಡದಿಯನು ಮರುಳು ನಾನಲ್ಲ, ಮತ್ತೆ ಅದು ನೀನು. ಹೆಂಡತಿಯನ್ನು ಕಳೆದುಕೊಂಡು ನಾರದರ ವಾಕ್ಯದಂತೆ ಅವಳನ್ನು ಅರಸುತ್ತ ಎಲ್ಲೆಲ್ಲಿಯೋ ತಿರುಗಿದವ ನನ್ನನ್ನ ಮರುಳು ಅಂತ ಆಕ್ಷೇಪಿಸಿದ್ರೆ ಇದೋ ನೀನು ಕೊಟ್ಟ ಉರಿಯ ಹಸ್ತ ನಿನಗೆ ತಿರುಗು ಬಾಣ. ಯಾರಿಗೆ ನನಗೆ ತಿರುಗುವವನು ನನ್ನನ್ನೇ ಜಯಿಸುವುದಕ್ಕೆ ಬರುವವ. ನಾನು ಮನ ಮಾಡಿ ನಿಂತೆ ಅಂತ ಆದರೆ ನನ್ನ ಗಣಗಳನ್ನೆಲ್ಲ ಕರೆಸಿ ನಿನ್ನನ್ನ ಛಿದ್ರ ಛಿದ್ರವಾಗಿದ್ದೀಯೆ. ನಿನ್ನ ಹರಗಡೆ ಹರಗಣ ಅದೆಲ್ಲ ಹಗರನಾಗಿ ಬಿದ್ಕೊಂಡಿದೆ ಈಗ. ಅವರ ಅಗತ್ಯ ಬೇಡ. ಯಾಕೆ? ಯಾಕೆ? ನಾನಿದ್ದೇನಲ್ಲ, ನೀವೊಂದು ಈ ನನ್ನ ಶೂಲಕ್ಕೆ ನಿನ್ನನ್ನ ಬಲಿ ಕೊಡ್ತೇನಂತೆ. ಅಯ್ಯೋ ಬಾ ಮಾಡೋಣ. ಯಾಕೆಂದ್ರೆ ನಿನ್ನಂತ ಉದ್ದಟ ಮಗ ಇದ್ದರೆಷ್ಟು ಬಿಟ್ಟರೆಷ್ಟು ಏಕಕಂಠನಾದ ನೀರಿನ ಕೂಡುದು. ನೀನು ತ್ರಿಶೂಲಧಾರಿಯ. ತ್ರಿಶೂಲಧಾರಿ ಅದು ನನ್ನದು. ತ್ರಿಶೂಲ ನನ್ನ ಕೈ ಸೇರಿದೆ. ತ್ರಿಶೂಲ ನಾನು ಈ ದಾರಿ ಮೇಲೆ ಅಷ್ಟೇ. ನಿನ್ನ ಕೈಯಲ್ಲಿ ಪ್ರಯೋಜನ ಇಲ್ಲ. ನೋಡ್ತೇನೆ. ಯಾವುದಕ್ಕೂ ಬರುವುದಿಲ್ಲ. ಇನ್ಯಾವುದು ನಡೆಯುವುದಿಲ್ಲ. ನಮಸ್ಕಾರ ಮಾಡು. ನಮಸ್ಕಾರ ಅಲ್ಲ. ತಪ್ಪಾಯ್ತು ಅಂತ ಹೇಳು. ಬಾ. ಬೇಡ. 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 ಜಾಗ್ರತೆ. ಗರಳ ಕಂದರ ಓಡು ತೋಡೋಣ ತರಗನೆದಿ ಹರಿಯನ್ನು ಸ್ಮರಿಸಿ ಬಿಡು 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 ಆತ. ಇಲ್ಲ, ತಪ್ಪಾಯ್ತು. ನೀನೆ ನಾನು ಬಸವ ನೀನು ಹಾಗೆ ಭಾವಿಸಿದ್ದು ಹೌದು. ನಾನು ಇಷ್ಟು ಜೀವನದಲ್ಲಿ ಓಡಿದ್ದೇ ಇಲ್ಲ. ಓಡಿದೆ 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 ಎಷ್ಟು ಎಷ್ಟು ಇಂಥ ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಇಷ್ಟೆಲ್ಲ ಓಡಬೇಕಾಗ್ತದೆ ಅಂತ ಈಗ ಗೊತ್ತಾಯ್ತಾರೆ. ಅಯ್ಯ, ಹಾಗಾದ್ರೆ ಬಹಳ ಕಷ್ಟ ಆಯ್ತು. ಮೊದಲೇ ಹೇಳಿದ್ದೆ ನಿನಗೆ ಈ ಬಸವಾಸನ ರೀತಿಯಾಗಿ- ಹಿಡಿದ ಅಂತ ಹೇಳಿದೆ ನಾನು. ಅಲ್ಲ, ಈ ರೀತಿಯಾಗಿ ಮಾಡುವುದಕ್ಕೆ ಮುಂದಾದ್ರೆ ಏನಾಗ್ತದೆ ಎನ್ನುವುದಾಗಿ ಹೇಳಿದೆ, ಕೇಳಲಿಲ್ಲ. ಬಾವಾ, ನನ್ನದ್ದು ತಪ್ಪಾಯ್ತು ಅಂತ ನಾನು ಕ್ಷಮೆಯನ್ನು ಕೇಳ್ತೇನೆ. ಹೌದು, ಮಗ ಹುಟ್ಟಿದ್ದೇ ಒಂದು ಅನರ್ಥ. ಜೊತೆಯಲ್ಲಿ ಈ ರೀತಿಯಾದಂತಹ ವರವನ್ನು ಕೊಟ್ಟೆ, ಅದು ವಿಪರೀತ. ಇಂತಹ ದುರಂತಗಳಿಗೆಲ್ಲ ಕಾರಣವಾಗುವ ಹಾಗೆ ಆತ ವರ್ತಿಸಿಬಿಟ್ಟ. ನಿನ್ನಲ್ಲಿ ಕೇಳಿಕೊಳ್ಳುವುದಿಷ್ಟೇ, ಏನು ನೋಡು, ಇದನ್ನು ಹೇಗಾದ್ರೂ ಸರಿ ಮಾಡಿ. ಹಾ, ಒಂದು ಕೆಲಸ ಮಾಡೋಣ. ಏನು ನನ್ನದು ನಿನ್ನದು ಹಳೆ ಲೆಕ್ಕಾಚಾರ ಒಂದು ಹಾಗೆ ಉಂಟು. ಯಾವುದು? ಅಂದು ನೋಡು, ನಾನು ತಪಸ್ಸಿಗೆ ಕುಳಿತಾಗ ನಿನ್ನ ಮಗ ಬಂದು ನನ್ನ ತಪಸ್ಸನ್ನು ಕೆಡಿಸಿದೆ ಎನ್ನುವ ಕಾರಣಕ್ಕೆ
ನನ್ನ ಹಣೆಗಣ್ಣನ್ನ ತೆರೆದವನನ್ನು ಸುಟ್ಟಾಕಿದ್ದೆ, ಕೊಂದು ಹಾಕಿದ್ದೆ ನಾನು. ಹೌದಾ? ನಿನ್ನ ಮಗನನ್ನು ನಾನು ಕೊಂದೆ. ಇವತ್ತು ಈ ನನ್ನ ಮಗನನ್ನು ಕೊಂದು ನೀನು ಅಲ್ಲಿಂದಲೇ ಲೆಕ್ಕಾಚಾರ ಸರಿ ಮಾಡು. ಅದೆರಡು ಲೆಕ್ಕಾಚಾರ ಸರಿ ಆಗ್ತದೆಯಾ? ಅಲ್ಲ, ಸರಿ ಮಾಡುವುದು ಹೇಗಾದ್ರೂ ಮಾಡಿ. ಅಂದ್ರೆ ಅವು ಬೇರೆ ಇವು ಬೇರೆ, ಆದ್ರೂ ಸರಿ ಮಾಡು. ಕೆಲವೊಮ್ಮೆ ಸರಿ ಆಗುವುದಿಲ್ಲ, ಸರಿ ಮಾಡುವುದು ಅಂತ. ಆದ್ರೆ ಏನಾದ್ರೂ ಒಂದು ಉಪಾಯ ಮಾಡಿ ಆತನ ಧನುಜನನ್ನ ನೀನು ವಧಿಸಬೇಕು. ಶ್ರೀಹರಿತಾನು ನೆನೆದನು ಯುಕ್ತಿ ಒಂದು ಶ್ರೀಹರಿತಾನು ನೆನೆದನು ಯುಕ್ತಿ ಒಂದು ಅನಿಲವೇ ಗದಿ ಹೋಗಿ ಅನಿಲವೇ ಗದಿ ಹೋಗಿ ಅನಿಲವೇ ಗದಿ ಹೋಗಿ ವಟವೃಕ್ಷವಾಗಿರು ದುರುಳನ ವಧಿಸುವೆ ಈಕ್ಷಿಸುತ್ತಿರು ಭಾವ ದುರುಳನ ವಧಿಸುವೆ
ಯಾವ ತಂತ್ರವಾದರೂ ಆದೀತು. ಈತ ನನ್ನ ಮಗ ಎನ್ನುವ ವ್ಯಾಮೋಹವನ್ನು ನಾನು ಹರಿದೋಗಿದ್ದೇನೆ. ಅವರನ್ನು ಏನನ್ನಾದರೂ ಮಾಡಿ ಕೊಂದು ಕೊಡುವ ಹೊಣೆಗಾರಿಕೆ ನಿನ್ನದು. ಈತ ನಿನ್ನ ಮಗ ಎನ್ನುವಂತಹ ವ್ಯಾಮೋಹವನ್ನೇ ನೀನು ಮೊದಲಾಗಿ ಬಿಡಬೇಕಾದದ್ದು. ಹಾಗಾಗಿ ಬಿಟ್ಟ ಈಗ ನೀನು ಒಂದು ಕೆಲಸವನ್ನು ಮಾಡಬೇಕು. ಏನು ಹೇಳು? ಏನು ಹೇಳು? ಏನು? ಅನಿಲ ವೇಗದ ಇಲ್ಲಿಂದ ಮೊದಲು ಹೋಗ್ಬೇಕು. ಕಾಣುತ್ತಿರುವಂತಹ ಬಯಲು ಪ್ರದೇಶದಲ್ಲಿ ವಟವೃಕ್ಷವಾಗಿ ನಿಲ್ಲಬೇಕು, ಮರವಾಗಿ ನಿಲ್ಲಬೇಕು. ಖಂಡಿತವಾಗಿ. ಯಾಕೆ? ಯಾಕೆ? ನಾನು ಅವನನ್ನು ಕೊಲ್ಲುವಂತಹ ಹೊತ್ತಿಗೆ ಪುತ್ರ ವ್ಯಾಮೋಹ ಜಾಗೃತವಾಯಿತು ಅಂತಾದ್ರೆ ಆಮೇಲೆ ಅವನನ್ನು ಕೊಲ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು, ಒಂದು ದೃಷ್ಟಿಯಿಂದ ಹೌದು. ನಾನು ಅವನ ಸತ್ತದ್ದನ್ನು ನೋಡ್ತಾ ಇರಬೇಕು, ಆದ್ರೆ ನಾನು ಅಲ್ಲಿದ್ದಿದ್ದು ಅವನಿಗೆ ಗೊತ್ತಾಗಬಾರ್ದು. ಬಿಡುವುದಿಲ್ಲ ಅವನನ್ನು. ಭಾವನೆಯೇ ಇಲ್ಲದ ಮರವಾಗಿದ್ದೆ ಅಂತ ಆದ್ರೆ ಮರ ಗಟ್ಟಿದ ಹಾಗೆ ನಿಲ್ತೇನೆ. ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆ ಆಗುವುದಿಲ್ಲ. ಹಾಗಾಗಿ ನೀನು ಮೊದಲ ಆ ಕೆಲಸವನ್ನು ಮಾಡಬೇಕು. ಆದೀತು ಬಾವ, ಹಾಗಾದ್ರೆ ಅವನಿಗೆ ಕೊಲ್ಲುವುದಕ್ಕೆ ಭಾವನಿಗೇನು ಧೈರ್ಯದ ನುಡಿಗಳನ್ನಾಡಿದ್ದಾಯಿತು. ಆದರೆ ಈಗ ನಾನು ಕೆಲಸಕ್ಕಾಗಿ ಹೊರಡಬೇಕು. ಅಂದ್ರೆ ದುರುಳನ್ನು ಮರ್ದಿಸುವ ಬಗೆ ಹೇಗೆ ಎನ್ನುವುದಾಗಿ ನಾನು ಹೇಳುವುದಲ್ಲ, ಮಾಡಿ ತೋರಿಸ್ತೇನೆ. ಹೇಗೆ?